ನಮಸ್ಕಾರ. ನಮ್ಮ ತಂಡದ ಹೆಸರು ರಂಗಶಂಕರ ಅಂತ. ನಾವು ಮಹಾಭಾರತದ ವಸ್ತ್ರಾಪರಣ ಒಂದು ಆ್ಯಕ್ಟ್ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಸೊ ನಾನು ಬಂದ್ಬಿಟ್ಟು ಸಮರ್ಥ ಅಂತ ನನ್ನ ಹೆಸರು. ನಾನು ದುರ್ಯೋಧನ ಪಾತ್ರ ಮಾಡ್ತೀನಿ. ನಾನು ಗೌತಮ್ ಅಂತ. ನಾನು ಶಕುನಿ ಮತ್ತು ದುಶ್ಯಾಸನ ಪಾತ್ರ. ನಾನು ರಾಷ್ಟ್ರ ಅಂತ ಧರ್ಮರಾಯ ಕ್ಯಾರೆಕ್ಟರ್. ನಾನು ಭೂಮಿಕಾ ಜಿ. ನಾನು ದ್ರೌಪದಿ ಪಾತ್ರವನ್ನು ಮಾಡುತ್ತೇನೆ. ಓಕೆ ಸರಿ. ನಾನು ಎಸ್ ಮುಗಿಸ್ಕೊಂಡು ಪಾಂಡವರು ರಾಜಸೂಯ್ ಯಾಗ, ಅದಕ್ಕೆ ಸ್ವಾಗತ ಕೋರಿ ನಮಗೆ ಆಹ್ವಾನ ಓಲೆಯನ್ನು ಕಳಿಸಿದ್ದಾರೆ. ಅಷ್ಟಕ್ಕೂ ಯಾರೇ ಪಾಂಡವರು? ನಮ್ಮ ಚಿಕ್ಕಪ್ಪನಾದ ಪಾಂಡುರಾಜನ ಪುತ್ರರೆಂದಾದರೂ ಒಪ್ಪಿಕೊಳ್ಳುವುದು ಹೇಗೆ? ಯಮಧರ್ಮರಾಜನಿಂದ ಧರ್ಮಜನನ್ನು, ಇಂದ್ರನಿಂದ ಅರ್ಜುನನನ್ನು, ವಾಯುವಿನಿಂದ ಭೀಮನನ್ನು ಹೆತ್ತಳಂತೆ ಆ ಕುಂತಿ ದೇವಿ. ಇನ್ನು ಆ ಇಬ್ಬರು, ಆ ನಕುಲ ಸಹದೇವರು ಮಾದ್ರಿ ಅಶ್ವಿನಿ ದೇವತೆಯ ವರಪ್ರಸಾದದಿಂದ ಜನಿಸಿದವರಂತೆ. ಆ ಮರ್ಯಾದೆ ಹೀನರು ನಮ್ಮ ಏಕಚಕ್ರಪುರದೊಳಗೆ ಬೇಡಿ ತಿಂದ ಅಲೆಮಾರಿಗಳು ಆ ದ್ರೌಪದಿಯನ್ನು ಗುಂಪಾಗಿ ಮದುವೆಯಾಗಿ ಜೀವಿಸುತ್ತಿರುವ ಮಾನಗೇಡಿಗಳು. ರಾಜಸೂಯ ಯಾಗವಂತೆ ನಾವದಕ್ಕೆ ಹೋಗಬೇಕಂತೆ. ನಾವು ಹೋಗುವುದಿಲ್ಲ. ಹಾಗೆ ಹೇಳಬಾರದು, ಯಾರನ್ನು ನೀವು ಕೇಳಬಾರದು. ಹೋಗಲೇಬೇಕು ಅರಿಯಂದಿರೆ. ಹೋಗದಿದ್ದರೆ ಯಾಗ ನಿಲ್ಲುವುದು, ರಾಜಸೂಯ ಯಾಗ ನಿಲ್ಲುವುದು. ಅದಕ್ಕಾಗಿ ಪರಿಪರಿಯಾಗಿ ನೆನೆಯುವುದು ಈ ಪಾಮರ ಪ್ರಪಂಚ. ಅಕ್ಕಿಡಿಗೇಡಿ ಪಾಂಡವರು ಮಯಸಭೆಯು ನಯಸಭೆಯು ನಿರ್ಮಿಸಿದ್ದಾರಂತೆ. ಅದನ್ನು ನೀವು ನೋಡಲೇಬೇಕು, ಕಾದು ಬಲವಾಗಿ ಹೊಡೆಯಬೇಕು. ಭಲೇ ಮಾಮ ಭಲೇ. ವಿಶ್ವಾಂಬರಣ ಕೌರವ ಕುಲತಿಲಕ ಕುರುವಂಶ ಸುಯೋಧನ ನಮ್ಮ ಮಯಸಭೆಗೆ ಸ್ವಾಗತ ಸುಸ್ವಾಗತ. ನಾನು ನಿನ್ನ ಅರಸೊತ್ತಿಗೆಯನ್ನು ಕೇಳಲು ಅಂತಃಪುರಕ್ಕೆ ತೆರಳುತ್ತೇನೆ. ನೀನು ನಮ್ಮ ಮಯಾಸಭೆಯ ವಿಚಿತ್ರ ಕಲೆಗಳನ್ನು ಪ್ರೇಮೆಯನ್ನು ನಿನ್ನ ಇಷ್ಟ ಮನಸ್ಸಿಂದ ನೋಡುತ್ತೀನಿ. ಸತ್ಯ ಮತ್ತು ಮಿಥ್ಯೆಗಳ ಭೇದವನ್ನು ಅರಿತು ನಿನ್ನ ಮನಸ್ಸನ್ನು ಸಮಾಧಾನಪಡಿಸು. ನಾನು ಬರುತ್ತೇನೆ. ಸಮುಚಿತ ಸತ್ಕಾರ ಸ್ವೀಕಾರ ಸಂತೃಪ್ತ ಸ್ವಾಂತನಾಗಿರುವ ಈ ಕುರು ಭೂಕಾಂತನ ಸಂಭಾವನ ಸಂಭೂಜ್ಯ ಭೂಷಣವಾಗಿರುವ ಈ ಸಭಾಭವನವು ಧನ್ಯ ಧನ್ಯ. ಪಂಚಭದ್ರುಕಿ ಪಾಂಚಾಲಿ, ಏನೇ ನಿನ್ನ ದುರ್ಮದ, ಅದೇನೆ ನಿನ್ನ ದುರಂಕಾರ? ನಿನ್ನ ಭಾವನೆಂಬುದನ್ನು ಮರೆತು ಅಪಹಾಸ್ಯ ಮಾಡುವೆಯಾ? ಐವರು ಗಂಡರೊಂದಿಗೆ ಸರದಿಯಲ್ಲಿ ಶೈರಂಗೈಯುವ ಲಜ್ಜೆಗೆಟ್ಟ ಹೆಂಗಸೆ. ಈ ರಾಜಾದಿ ರಾಜ ರಾಜ ಮಾರ್ತಾಂಡ ರಾಜ ಗಂಭೀರನ್ನು ನೋಡಿ ಅಪಹಾಸ್ಯ ಮಾಡುವೆಯಾ? ಆನೆ ಹೋಗಲು ಶ್ವಾನ ಬಗಳುವುದೆಂದು ಸುಮ್ಮನಿರಲೇ. ಎಷ್ಟೇ ಸಹಿಸಿಕೊಂಡರು, ಎಷ್ಟೇ ಸಮಾಧಾನ ಮಾಡಿಕೊಂಡಲು ಪ್ರಯತ್ನಿಸಿದರು, ಆ ನಾರಿಯ ಉನ್ನತ ವಿಕಟ ಅಟ್ಟಾಸ ಧ್ವನಿಯು ನನ್ನ ಕರ್ಣಪಟಲಗಳಲ್ಲಿ ಬೇರೂರಿ ಮೊಳಗುತ್ತಿದೆ. ಛೇ, ಆ ಮಾಯಾ ಮರ್ಮ ಸಮನ್ವಿತವಾದ ಸಭೆಗೆ ನಾನೇಕೆ ಪಾದಸ್ಪರ್ಶ ಮಾಡಿದೆ? ಅದೇ ಸಮಯಕ್ಕೆ ಆ ದುರುಳೆ ದ್ರೌಪದಿ ಅಲ್ಲಿಗೆ ಬಂದಳಲ್ಲ, ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳಲ್ಲ. ತಾಳಲಾರೆ, ಸಹಿಸಲಾರೆ. ಈ ಕುರು ಭೂಕಾಂತನಿಗೆ ಆತ್ಮಾಹುತಿ ಶರಣವೇ,
ಆತ್ಮಾಹುತಿ ಶರಣವೇ. ಆ ಪಾಂಚಾಲಿ ಮಾಡಿದ ಪರಭಾವ ಆಕಾಶದಷ್ಟೇ, ಅದಕ್ಕೆ ಪ್ರತಿಯಾಗಿ ನೀನು ಮಾಡುತ್ತಿರುವುದು ಅನುವಷ್ಟು. ಹ. ಆ ಪಾಂಚಾಲಿಯನ್ನು, ಆ ಪಾಪದ ಕಾರ್ಯವನ್ನು ಈ ಪುಣ್ಯದ ದಾಳಗಳಿಂದ ಮಾಡುತ್ತೇನೆ. ಜೂಜಾಟದ ನೆವದಿಂದ ಆ ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆತರುತ್ತೇನೆ. ತದನಂತರ ನಡೆಯುವುದು ವಿಳಾಸ ಕೇಳಿ ವಿಳಾಸವನ್ನು ಬಂಗಾರದ ತೆರೆ ಮೇಲೆ ತೋರಿಸುತ್ತೇನೆ. ಭಲೇ ಮಾಮ ಭಲೇ. ಪರಮ ಪೂಜ್ಯ ಧರ್ಮರಾಯರೇ, ಈ ಕೌರವ ಮಹಾಸಭೆಗೆ ಸ್ವಾಗತ ಸುಸ್ವಾಗತ. ಅದೆಷ್ಟು ಕಾಲಗಳೇ ಕಳೆದಿತ್ತು ನಿಮ್ಮನ್ನು ಈ ಸಭಾಭವನದಲ್ಲಿ ಕಂಡು. ಸಂತೋಷ. ಅದರಲ್ಲೂ ಇಂದು ನಮ್ಮೊಡನೆ ಪಗಡೆ ಆಟ ಆಡಲು ಬಂದಿರುವುದು ಇನ್ನೂ ಆನಂದ. ಸಹೋದರ ದುರ್ಯೋಧನ, ನಾನು ನಿನ್ನ ಆಹ್ವಾನವನ್ನು ಸ್ವೀಕರಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಆದರೆ ಜೂಜಾಟವು ವಿಪತ್ತಿನ ಮೂಲ. ಇದು ಸ್ನೇಹವನ್ನು ಹಾಳು ಮಾಡುತ್ತದೆ ಮತ್ತು ಮನಃಶಾಂತಿಯನ್ನು ಕೆಡಿಸುತ್ತದೆ. ನಾವು ಕ್ಷತ್ರಿಯರು ಶೌರ್ಯ ಮತ್ತು ಪರಾಕ್ರಮದಿಂದ ಮಾತ್ರ ಜಯಿಸಬೇಕು. ಧರ್ಮರಾಯ, ನೀವೇಕೆ ಇಷ್ಟು ಭಯಭೀತರಾಗಿದ್ದೀರಿ? ಇದು ಕೇವಲ ಆಹ್ವಾನವಷ್ಟೇ. ಧರ್ಮ ಸಂಕಟರು ಈ ಆಹ್ವಾನವನ್ನು ಸ್ವೀಕರಿಸಲೇಬೇಕು. ಆದ್ದರಿಂದ ನೀವು ಈ ಹಸ್ತಿನಾಪುರಕ್ಕೆ ಬರಲೇಬೇಕು. ಪಗಡೆಯಾಟವನ್ನು ಶುರು ಮಾಡೋಣವೇ? ಮಾಮ ಶಕುನಿಯವರೇ, ನನಗೇನು ಭಯವಿಲ್ಲ. ನಾನು ಆ ಕ್ಷತ್ರಿಯರು ಆಹ್ವಾನವನ್ನು ಸ್ವೀಕರಿಸಲೇಬೇಕು ಎಂಬ ಧರ್ಮ ಸಂಕಟದಿಂದ ಮಾತ್ರ ಈ ಆಟವಾಡಲು ಒಪ್ಪುತ್ತಿದ್ದೇನೆ. ಆದರೆ ಈ ಆಟದ ಫಲಿತಾಂಶದಿಂದ ಕೇವಲ ನಮಗೆ ಮಾತ್ರವಲ್ಲ, ಇಡೀ ಕುರುಕುಲಕ್ಕೆ ಕಷ್ಟ ತರಬಹುದು. ಆಟ ಪ್ರಾರಂಭವಾದ ಪಂದ್ಯ ಹೇಳು ಧರ್ಮಾನಂದನ. ಮೊದಲನೆಯ ಪಂದ್ಯ ನನ್ನ ಪ್ರಿಯ ಸಹೋದರ ದುರ್ಯೋಧನನೇ ಹೇಳಬೇಕು. ಮುತ್ತು ರತ್ನ ಪಚ್ಚೆ ಹವಳ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯಿತ್ಯಾದಿ ಧನ ಕನಕ ಭಂಡಾರ ನನ್ನ ಪಂದ್ಯ. ಅಭೂತಪೂರ್ವವಾಗಿ ನಿರ್ಮಿಸಿದ ಮಯಸಭೆ ನನ್ನ ಪಂದ್ಯ. 1-1. ಪಾಂಡವರು ಕೌರವರು ಒಂದೇ ಎನ್ನುವುದು ನನ್ನ ಅರಿಯನ ಅಂತರಾಳ. ಪಿತೃದೇವೋ ಭವ. ಹ! ಗೆಲುವು ಧರ್ಮಜನರೇ. ನಾವು ಆಳುತ್ತಿರುವ ಅಖಂಡ ಸಾಮ್ರಾಜ್ಯ ನನ್ನ ಪಂದ್ಯ. ನೀವು ಆಳುತ್ತಿರುವ ಇಂದ್ರಪ್ರಸ್ಥ ನಿಮ್ಮ ಪಂದ್ಯ. ಸರಿ ತಾನೆ? ಸರಿ. 2-3. ಪಿತೃದೇವೋ ಭವ. ಹ! ಗೆಲುವು ನಮ್ಮದು. ನೀವು ಸೋತ ಇಂದ್ರಪ್ರಸ್ಥ ನನ್ನ ಪಂದ್ಯ. ಇಂದ್ರಪ್ರಸ್ಥ ಸಾರ್ವಭೌಮ ವ್ಯಂಗ್ಯಬೇಕೆ. ಪಂದ್ಯವನ್ನು ಮುಂದುವರಿಸಲು ಅವರಿ ಬಳಿ ಉಳಿದಿರುವುದು ಅವನಷ್ಟೇ. ಮಹಾಬಲ ಸಂಪನ್ನರು, ನಿರಂತರ ವ್ರತ ಸೇವಾ ಪಾರಾಯಣ, ನಕುಲ ಸಹದೇವರು ಮತ್ತು ಭೀಮಾರ್ಜುನರು ಮತ್ತು ನನ್ನ ಸಹೋದರಿ ದ್ರೌಪದಿಯನ್ನು ಪಣಕ್ಕಿಡುತ್ತಿದ್ದರು. 3-3. ಪಿತೃದೇವೋ ಭವ. ಹ! ಗೆಲುವು ನಮ್ಮದು. ಭಲೇ ಮಾಮ ಭಲೇ. ಸಮಯ ಬರುವುದಕ್ಕಿಂತ ಮುಂಚೆ ಹೂವು ಹೇಗೆ ಸುಗಂಧ ನೀಡುವುದಿಲ್ಲವೋ ಇಲ್ಲಿ ಕಣ್ಣು ಸಹ ಬಿಡುವುದಿಲ್ಲ. ಪಾಪಿಯ ಅಂತ್ಯ ಯಾವಾಗುವುದೆಂದರೆ ಪಾಪದ ಕೊಡ ತುಂಬಿದ ನಂತರವೇ. ನಿಮ್ಮ ಕಾಲ ಕಣ್ಣು ಮುಚ್ಚಿಕೊಂಡು ಕೂತಿಲ್ಲ. ನಿಮ್ಮ ಕಾಲ ದೂರವಾಗಿದೆ ಅಷ್ಟೇ. ಏನು ಮಾಡಲಿ ಆಕೆ? ನನ್ನನ್ನು ನೋಡಿ ಆ ವಯಸಭೆಯಲ್ಲಿ ನಕ್ಕಳಲ್ಲ. ಅದಕ್ಕೆ ಪ್ರತಿಕಾರ ನಾನು ತೀರಿಸಿಕೊಳ್ಳಬೇಕಲ್ಲ. ಏನು ಮಾಡಲಿ? ನಾನದೇನು ಮಾಡಲಿ? ಅಷ್ಟಿಯೂ ನಾನು ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡಲಾರೆನು. ದುಶ್ಯಾಸನ ಅಗ್ರಜ, ಎಳೆದು ತಾಕೆಯನ್ನು ಇಡೀ ಕೌರವ ಕುಲದಲ್ಲೇ ಯಾರು ಕಂಡು ಕೇಳರಿಯದ ಅಪಮಾನವನ್ನು ನಾನು ಮಾಡುತ್ತೇನೆ. ಸುಯೋಧನ, ಅಗ್ನಿಗರ್ಭ ಸಂಜಾತಳು ಪರಮ ಪಾವನೆಯಾದ ದ್ರೌಪದಿಯನ್ನು ಸಭೆಗೆ ಎಳೆದು ತರುವುದು ಅಧರ್ಮ. ಆ ಮಹಾಸಾಧ್ವಿಯನ್ನು ಅವಮಾನಗೊಳಿಸುವುದು ನ್ಯಾಯಸಮ್ಮತವಲ್ಲ ಸುಯೋಧನ. ಧರ್ಮರಾಯ, ಯಾವುದು ಅಧರ್ಮ? ನನ್ನ ಅಗ್ರಜನಾದ ಸುಯೋಧನನ್ನು ಪಂದ್ಯದಲ್ಲಿ ಗೆದ್ದದ್ದ?
ಅಥವಾ ನೀನು ನಿನ್ನ ಮಡದಿಯನ್ನು ಪಣಕ್ಕಿಟ್ಟು ಸೋತದ್ದ? ಯಾವುದು? ಭಲೆ ದುಶ್ಯಾಸನ ಭಲೆ. ಕರ್ಣಪಟಲಗಳು ಛಿದ್ರವಾಗುವಂತೆ ಪ್ರಶ್ನಿಸಿದೆ. ಧರ್ಮ ಅಧರ್ಮಗಳ ನಡುವೆ ನನಗೆ ಅರಿವಿಲ್ಲ ಎಂಬುದು ಇವರ ಅಭಿಪ್ರಾಯ. ದುಶ್ಯಾಸನ, ಮುಡಿ ಹಿಡಿದು ಎಳೆದು ಆಕೆಯನ್ನು. ಪಾಲ್ಗೊಳ್ಳದ ಪಾಂಚಾಲಿ, ನಿನ್ನ ಧರ್ಮಪತಿಯಾದ ಧರ್ಮರಾಯನು ನಿನ್ನ ಪಣಕ್ಕಿಟ್ಟು ಸೋತಿದ್ದಾನೆ. ನೀವೀಗ ನಮ್ಮ ಸೊತ್ತು. ಬಾ, ಸಭೆಗೆ ಹೋಗುವೆ. ಅಜ್ಞಾನಿ, ಯಾವ ಹಕ್ಕಿನ ಮೇಲೆ ನನ್ನನ್ನು ಕರೆಯುತ್ತಿರುವೆ? ನನ್ನನ್ನು ಪಣಕ್ಕಿಡುವ ಮೊದಲು ಆತ ತನ್ನನ್ನೇ ಕಳೆದುಕೊಂಡಿದ್ದ. ದಾಸನಾದ ಪತಿಗೆ ತನ್ನ ಪತ್ನಿಯನ್ನು ಪಣಕ್ಕಿಡುವ ಅಧಿಕಾರವಿದೆಯೇ? ನನ್ನ ಈ ಪ್ರಶ್ನೆಗೆ ಉತ್ತರವನ್ನು ತಂದು ಆನಂತರ ಕರೆದುಕೊಂಡು ಹೋಗುವಂತೆ. ಪ್ರಶ್ನೆಗಳೆಲ್ಲ ಇರಲಿ, ಬರುವೆಯೋ ಅಥವಾ ಮುಡಿ ಹಿಡಿದು ಎಳೆದು ಒಯ್ಯಲು? ಪಾಪಿ, ನಾನು ಬರುವುದಿಲ್ಲ. ದುಶ್ಯಾಸನ ಭಲೆ. ಧರ್ಮದ ಪಂದ್ಯದಲ್ಲಿ ತನ್ನ ಸಾಮ್ರಾಜ್ಯವನ್ನು ತನ್ನ ತಮ್ಮಂದಿರನ್ನು ಕಳೆದುಕೊಂಡಿರಬಹುದು. ಆದರೆ ನಾನು ಹೇಗೆ ಧರ್ಮಜನ ಪತ್ನಿಯೋ ಹಾಗೆ ಭೀಮ ಅರ್ಜುನನ ಕುಲಸಹ ದೇವರ ಪತ್ನಿಯೂ ಹೌದು. ನನ್ನನ್ನು ಹೀಗೆ ಪಂದ್ಯದಲ್ಲಿ ಪಣಕ್ಕಿಡಲು ಧರ್ಮಜನಿಗೆ ಅಧಿಕಾರವಿಲ್ಲ. ಯುದ್ಧವಾಡುವುದು ವಿಳಾಸಕ್ಕಾಗಿ, ವಿಪರೀತಕ್ಕಾಗಿ ಅಲ್ಲ. ಏಕೆ 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 ಜಡಮೌನ? ಸಮಾಸಿಗರೆಲ್ಲರೂ ಮೌನ ವ್ರತವನ್ನು ಕೈಗೊಂಡಿರುವರೆ? ಇಂತಹ ಒಂದು ಮಹಾಸಭೆಯಲ್ಲಿ ಒಂದು ಹೆಣ್ಣಿನ ಶೋಷಣೆ ನಡೆಯುತ್ತಿದ್ದರೂ ತಲೆ ತಗ್ಗಿಸಿಕೊಳ್ತಿವರು ಇರಲ್ಲ. ಸಮಸ್ತ ಸೃಷ್ಟಿಗೆ ಆಧಾರವಾದ ಹೆಣ್ಣಿಗೆ ಮನೆಯರು ಕೊಡುತ್ತಿರುವ ಗೌರವ ತಾಂಬೂಲವಿದು. ಅರ್ಥವಾಯಿತೆ ಪಾಂಚಾಲಿ. ನಿನ್ನ ಪತಿ ಅಲ್ಲ ಅಲ್ಲ, ನಿನ್ನ ಪತಿ ಎಂದಿರು ಹೇಗೆ ತಲೆ ತಗ್ಗಿಸಿ ಕುಳಿತಿದ್ದಾರೆಂದು. ಇದು ಮಾಯಾದ್ಯೂತವೆಂದು ಇಲ್ಲಿರುವ ಧರ್ಮಿಷ್ಠರಿಗೆಲ್ಲ ತಿಳಿದಿದೆ. ನೋಡಿದೆಯಾ ಪಾಂಚಾಲಿ, ಅಂದು ಆ ಮಯ ಸಭೆಯಲ್ಲಿ ನೀನು ನಿನ್ನ ಪರಿಚಾರಕಿಯರೊಂದಿಗೆ ನನ್ನನ್ನು ನೋಡಿ ಕಿಸಕಿಸನೆ ನಕ್ಕಿದ್ದೆ. ಇಂದು ನಿನ್ನನ್ನು ನೋಡಿ ಈ ಮಹಾಸಭೆಯು ಗೋಗೈಸಿ ನಗುತ್ತದೆ. ಇದು ನನ್ನ ಸಾಮ್ರಾಜ್ಯ. ಈ ಕ್ಷಣದಿಂದ ನೀನು ಈ ರಾಜಾದಿರಾಜನ ಸ್ವತ್ತು. ಸುಯೋಧನ, ಏ ಬಾ, ಎತ್ತ ಅಲಂಕರಿಸು. ದುಶ್ಯಾಸನ, ಸೆಳೆಯೋ ಈಕೆಯ ವಸ್ತ್ರವನ್ನು. ಪವಿತ್ರಾಣಾಯ ಸಾಧುನಾಂ ವಿನಾಶಾಯ ಚದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಎಲ್ಲಿ ಅಧರ್ಮವು ಹೆಚ್ಚುತ್ತದೆಯೋ ಅಲ್ಲಿ ಧರ್ಮ ಸ್ಥಾಪನೆಗೆ ನಾನು ಬಂದೇ ಬರುತ್ತೇನೆ. ಸತ್ಯವನ್ನು ನೋಡಲು ಬಯಸುವಿರಾ? ಹಾಗಾದರೆ ನೋಡಿ,